ಇನ್ನು ಡ್ರೋನ್ ಪ್ರತಾಪ್ ವಿರುದ್ಧ ದೂರನ್ನು ಕೊಡಲಿಕ್ಕೆ ಜೆಡಿಎಸ್ ಮುಂದಾಗಿದೆ. ಜೆಡಿಎಸ್ನಿಂದ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವುದಾಗಿ ಹಣವನ್ನು ಪಡೆದು ವಂಚನೆ ಮಾಡಿದಂತಹ ಆರೋಪ ಡ್ರೋನ್ ಪ್ರತಾಪ್ ಎದುರಿಸ್ತಾ ಇದ್ದಾರೆ. 2 ಲಕ್ಷ ಹಣವನ್ನು ಪಡೆದು ಟಿಕೆಟ್ ಕೊಡಿಸುವುದಾಗಿ ವಂಚನೆ ಮಾಡಿರುವ ಬಗ್ಗೆ ಚಂದನ್ ಎಂಬುವರು ಕಮಿಷನರ್ಗೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಜೊತೆಗೆ ಚಂದನ್ಗೆ ಡ್ರೋನ್ ಪ್ರತಾಪ್ ಟಿಕೆಟ್ ಕೊಡಿಸುವ ಬಗ್ಗೆ ಮಾತನಾಡಿರುವಂತಹ ಆಡಿಯೋವೊಂದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆಡಿಯೋದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ.ಶಿ, ಅನ್ನದಾನಿಯ ಹೆಸರನ್ನು ಪ್ರಸ್ತಾಪ ಮಾಡಿ ಡ್ರೋನ್ ಮಾತನಾಡಿದ್ದಾರೆ. ಹಾಗಾಗಿ ಎಚ್.ಡಿ.ಕೆ ಹೆಸರನ್ನು ಹೇಳಿಕೊಂಡು ವಂಚನೆ ಮಾಡಿರುವ ಆರೋಪದ ಮೇಲೆ ಡ್ರೋನ್ ಪ್ರತಾಪ್ ವಿರುದ್ಧ ದೂರು ದಾಖಲಾಗಿದೆ. ಜೆಡಿಎಸ್ ಕೂಡ ದೂರನ್ನು ಕೊಡಲಿಕ್ಕೆ ಮುಂದಾಗಿರುವಂತಹದ್ದು. ಮಾಡ್ತಾ ಇದೀನಿ ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಯ್ತಲ್ಲ. ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ಮನೆ ಅದು ಒಳ್ಳೇದು, ಸುಮ್ಮನೆ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್, ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ ಡಿ.ಕೆ. ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು, ಇದನ್ನೆಲ್ಲ ಮಾಡಲ್ಲ. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಅದ್ರ ದುಡ್ಡು ಇಸ್ಕೊಳಕ್ ಅಂತಲ್ಲ, ಕೇಳು ಹಿಂಗ್ ಟಿಕೆಟ್ ಬೇಕು ಆಯ್ತಾ? ಅವ್ರದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರುವಂತದ್ದು. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರಿಗೆ ಅವರ ಸ್ನೇಹಿತರಾಗಿರುವಂತಹ ಚಂದನ್ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಚಂದನ್, ಮೊದಲನೇದಾಗಿ ಡ್ರೋನ್ ಪ್ರತಾಪ್ ವಿರುದ್ಧ ದೂರು ಕೊಡ್ಲಿಕ್ಕೆ ಏನು ಕಾರಣ? ಸರ್, ನನಗೆ ಅವರು ಒಂದು ನಂಬಿಕೆ ದ್ರೋಹನೇ, ಅದು ಈಕ್ವಲ್ ಟು ನಂಬಿಕೆ ದ್ರೋಹನೇ. ಒಂದು ವರ್ಡ್ಸ್ ಕೊಟ್ಟಿದ್ರು, ಒಂದು ಮಾತು ಕೊಟ್ಟಿದ್ರು. ಏನಂದರೆ, ಮಾನ್ಯ ಮಾಜಿ ಮಂತ್ರಿಗಳಾದ ಕುಮಾರಣ್ಣನ ಹತ್ರ ಕೇಳಿ ಜೆಡಿಎಸ್ ಪಕ್ಷದಿಂದ ZP ಟಿಕೆಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು, ಈ ಸಲ ZP ಟಿಕೆಟ್ ಕೊಡಿಸ್ತೀನಿ ಅಂದ್ಬಿಟ್ಟು ನನಗೆ ಅದನ್ನು ಒಂದು ಭರವಸೆ ಕೊಟ್ಟಿದ್ರು. ಸೊ ಅದೇ ವಿಚಾರವಾಗಿ ನಾನು ಅವರು ಆಪ್ತರಾಗಿದ್ದು. ಸೊ ಅದರಿಂದ ಅವರು ಕೆಲವೊಂದು ಅವ್ರಿಗೆ ಕುಮಾರಣ್ಣ 5 ಲಕ್ಷ ಕೊಟ್ಟಿರೋದಾಗಲಿ, ಅದು ಮೊದಲೇ ಕೊಟ್ಟಿರೋದು. ಬಟ್ ಅದನ್ನು ಆ ವಿಚಾರ ಪ್ರಸ್ತಾಪ ಮಾಡಿಕೊಂಡು, ಆಮೇಲೆ ನಾನು ಆಗಾಗ ಹೋಗಿ ಬರ್ತಾ ಇರ್ತೀನಿ ಬಿಡದಿ ಫಾರ್ಮ್ ಹೌಸ್ಗೆ, ಸೊ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ, ಅಲ್ಲಿ ಟಿಕೆಟ್ ವಿಚಾರ ಮಾತಾಡೋಣ ಅಂತ ಅಂದ್ಬಿಟ್ಟು ಆ ಮೋಟಿವೇಶನಲ್ಲಿ ನನಗೂ ಅವ್ರಿಗೂ ಸ್ವಲ್ಪ ಬಾಂಡಿಂಗ್ ಆಯಿತು ಸರ್. ಹಂಗೆ ಬಾಂಡಿಂಗ್ ಆಗಿ ಇವಾಗ ಕೊನೆಯಲ್ಲಿ ಫೈನಲ್ ಆಗಿ ನಂದು ಫೋನ್ ಎತ್ತುತ್ತಾ ಇಲ್ಲ, ಆ್ಯಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡ್ತಾ ಇಲ್ಲ, ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಆ ವಿಚಾರವಾಗಿ ಯಾಕೆ ನಾನು ಆ್ಯಕ್ಚುಲಿ ಅವರು ಬಿಗ್ ಬಾಸ್ ಒಳಗಿದ್ದಾಗಲೂ ಕೂಡ ಕೊನೆ ಫೈನಲ್ 2 ದಿವಸ ಸಾರಂಗ್ ಮಹಾರಾಷ್ಟ್ರದಿಂದ ಬಂದು ಅವನದು ಫೈನಾನ್ಷಿಯಲ್ ಇಶ್ಯೂನೇ ಇದ್ದಿದ್ದು, ಅವ್ನ ಫೈನಾನ್ಷಿಯಲ್ ಇಶ್ಯೂ ಇತ್ತು. ಸೊ ಅವನಿಗೆ ನಾನು ಹೇಳ್ದೆ ಏನಂದರೆ, ಬಂದ ಮೇಲೆ ಇಲ್ಲ ಪ್ರತಾಪ್ ಮೊದಲಿನ ಥರ ಇಲ್ಲ, ಇವಾಗ ಚೇಂಜ್ ಆಗಿದ್ದಾನೆ, ಬಂದ ಮೇಲೆ ದುಡ್ಡನ್ನ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಕಡೆಯಿಂದ ಜೆಡಿಎಸ್ ಪಕ್ಷದಿಂದ ಯಾವ ಕ್ಷೇತ್ರದಿಂದ ನಿಮಗೆ ZP ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ನಿಮಗೆ ಭರವಸೆ ನೀಡಿ ನಿಮ್ಮ ಹತ್ರ ಹಣ ಪಡೆದಿದ್ರು? ಸರ್, ಮಳವಳ್ಳಿ ತಾಲೂಕು, ಆಮೇಲೆ ತಳಗವಾದಿ ಕ್ಷೇತ್ರದಿಂದ ಕೊಡಿಸ್ತೀನಿ ಅಂತ ಹೇಳಿದರು ಸರ್. ಆ ಭಾಗದಿಂದ ZP ಟಿಕೆಟ್ ಕೊಡಿಸ್ತೀನಿ ಸಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾನು ಬೇರೆ ಎಲ್ಲ ಪ್ರಸ್ತಾವ ಮಾತಾಡಿದೆ. ಅಂದರೆ ಸ್ಥಳೀಕ ನಮ್ಮ ಈಗ ಅಂದಾನಿ ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡೋದ್ರ ಬಗ್ಗೆ ಇನ್ನೊಂದು ಮಾತಾಡಿದಾಗ ಅವರು, ನೀನು ಅದ್ಯಾವುದು ತಲೆ ಕೆಡಿಸ್ಕೊಬೇಡ, ನಾನು ಡೈರೆಕ್ಟಾಗಿ ಇವ್ರ ಹತ್ರನೇ, ಕುಮಾರಣ್ಣ ಹತ್ರ ನಾನು ಮಾತಾಡಿಸಿ ನಿನಗೆ ಕ್ಲಿಯರ್ ಕಟ್ಟಾಗಿ ನಾನು ಇದು ಮಾಡ್ಕೊಡ್ತೀನಿ. ZP ಟಿಕೆಟ್ ಕೊಡಿಸ್ಲಿಕ್ಕೆ ಡ್ರೋನ್ ಪ್ರತಾಪ್ ಅವರು ನಿಮ್ಮ ಬಳಿ ಎಷ್ಟು ಡಿಮಾಂಡ್ ಮಾಡಿದ್ರು, ನೀವು ಮುಂಗಡವಾಗಿ ಅವರಿಗೆ ಎಷ್ಟು ಕೊಟ್ಟಿದ್ರಿ, ಈಗ ನಿಮಗೆ ಎಷ್ಟು ಅವ್ರು ವಂಚನೆ ಮಾಡಿದ್ದಾರೆ? ಸರ್, 5 ಲಕ್ಷಕ್ಕೆ ಮಾತಾಡ್ಕೊಂಡಿದ್ವಿ. 2 ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟಿದ್ದೆ ನಮ್ಮ ಮನೇಲೇನೆ, ಇನ್ನು 3 ಲಕ್ಷ ರೂಪಾಯಿ ಕೊಟ್ಟಿರಲಿಲ್ಲ. ಬಟ್ ಅದೇ ಹತ್ತತ್ರ ಆದಾಗ ನೋಡಿಕೊಂಡು ಎಲ್ಲ ವ್ಯವಸ್ಥೆ ನೋಡ್ಕೊಂಡು ಹೋಗೋಣ ಅಂತ ನಾನು ಆ ಮನಸ್ಥಿತಿಲಿ ಇದ್ದೆ. ಬಟ್ ಇವಾಗ ಸಡನ್ನಾಗಿ ನನಗೆ ಆಮೇಲೆ ಮೂಲತಃ ಮಾಹಿತಿ ಹೊರಗಡೆಯಿಂದನೂ ಬಂತು, ಅವನು ಯಾವುದೇ ಕಾರಣಕ್ಕೂ ಇವಾಗ ಕುಮಾರಣ್ಣನ ಹತ್ರ ಟಚ್ಚಲ್ಲಿ ಇಲ್ಲ. ಬಟ್ ಅವನು ಆ ಟೈಮಲ್ಲಿ ನನಗೆ ಆ ಥರ ಹೇಳಿ ಅವ್ನು ಸ್ವಲ್ಪ ಇದು ಮಾಡ್ದ. ಆ್ಯಂಡ್ ನನಗೂ ಕೂಡ ಮೋರೋವರ್ ನನಗೆ ಈ ಜನಸೇವೆ ಮಾಡಬೇಕು ಅನ್ನೋ ಇಂಟೆನ್ಷನ್ನಿಂದ ಹಿಡಿದು ಅವನ ಮಾತಿಗೆ ನಾನು ಅವತ್ತು ಆಗಿ ಒಪ್ಕೊಂಡೆ ಸರ್. ಈಗ ಡ್ರೋನ್ ಪ್ರತಾಪ್ ಅವರು ನಿಮಗೆ ಯಾವಾಗ ಟಿಕೆಟ್ ಕೊಡಿಸಲ್ಲ ಅಂಥೇಳಿ ಅನುಮಾನ ಬರುತ್ತೆ, ಹಾಗಾಗಿ ನೀವು ಅವ್ರನ್ನ ಅದಾದ್ಮೇಲೆ ಸಂಪರ್ಕ ಮಾಡಿದಾಗ ಆಗಲ್ಲ ಅಂತ ಏನಾದರೂ ನಿರಾಕರಣೆ ಮಾಡಿದ್ರೆ ಹೇಗೆ? ಸರ್, ನಿರಾಕರಣೆ ಇವಾಗಲೂ ಮಾಡಿಲ್ಲ, ಬಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಫಾರ್ ದಟ್. ಆಯಿತಾ? ಆಮೇಲೆ ಫೋನಲ್ಲಿ ಇದನ್ನು ಮಾತಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಎದುರುಗಡೆ ಮಾತಾಡೋಣ ಅಂತ ನಾನು ಟ್ರೈ ಮಾಡಿದ್ರು, ಅವರು ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಮೇಲೆ ದುಡ್ಡಿನ ವಿಚಾರನೂ ಅಷ್ಟೇ, ಅದನ್ನು ಅವ್ರ ಫೋನಲ್ಲಿ ಮಾತಾಡ್ತಾ ಇಲ್ಲ. ನಾನು ಎದುರುಗಡೆ ಮಾತಾಡೋಣ ಎಲ್ಲ ವಿಚಾರ ಅಂದರೆ ಅವರು ಪ್ರಸ್ತಾಪ ಮಾಡೋಕ್ಕೆ ಬಿಡ್ತಾ ಇಲ್ಲ.
ದೆನ್ ಫೋನೇ ಎತ್ತಾ ಇಲ್ಲ, ಫಸ್ಟ್ ಆಫ್ ಆಲ್ ಫೋನ್ ಎತ್ತುತ್ತಾ ಇಲ್ಲ. ಆಮೇಲೆ ನನಗೆ ಸಾರಂಗ್ ಅನ್ನೋರು ಫೋನ್ಗೆ ನಾನು ಫೋನ್ ಮಾಡಿದಾಗ ಒಂದೇ ಒಂದ್ಸಲಿ ಮಾತಾಡಿದ್ರು ಅಷ್ಟೇ, 1-2 ನಿಮಿಷದ ಕಾಲ. ಸದ್ಯಕ್ಕೆ ಯಾವುದಕ್ಕೂ ಇಂಟರ್ವ್ಯೂ ಏನು ಕೊಡಬೇಡ, ಸದ್ಯಕ್ಕೆ ಏನು ನೀನು ಎಲ್ಲೂ ಹೋಗಿ ಯಾವುದಕ್ಕೂ ಬೈಟ್ಸೋ ಇನ್ನೊಂದು ಕೊಡಬೇಡ, ಏನು ನೀನು ಫಸ್ಟು ಕಂಪ್ನಿ ವಿಚಾರ ಎಲ್ಲ ಕ್ಲಿಯರ್ ಕಟ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅವ್ರು ನಾನು ಅಬ್ಸರ್ವ್ ಮಾಡ್ದಂಗೆ ಅವರೆಲ್ಲನೂ ಏನಂದರೆ ಕ್ಲಿಯರ್ ಮಾಡ್ಕೊಳ್ತಾರೆ. ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂದರೆ ಏರುಪೇರು, ಒಂದು ಜಾಗದಲ್ಲಿ ನಿಲ್ಸ್ಕೊಳ್ತಾ ಇಲ್ಲ. ಒಂದು ಡ್ರೋನ್ ಪ್ರತಾಪ್ ಅವರ ಸ್ನೇಹ ಎಷ್ಟು ವರ್ಷದಿಂದ ಇತ್ತು? ಅದಾದ್ಮೇಲೆ ಈ ZP ಟಿಕೆಟ್ ವಿಚಾರವಾಗಿ ಚರ್ಚೆ ಆಗುತ್ತೆ ಸರ್. ನಮಗೆ ಈ MLA ಎಲೆಕ್ಷನ್, ಕಳೆದ MLA ಎಲೆಕ್ಷನ್ ಆದ್ಮೇಲಿಂದನೂ ನನಗೂ ಅವನಿಗೂ ಕನೆಕ್ಟಿವಿಟಿ ತುಂಬ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಆ್ಯಂಡ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ಸಲ ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ, ಆಮೇಲೆ ನೆಕ್ಸ್ಟು ಒಳ್ಳೆ ನೇಮ್ ತೊಗೊಳ್ಬೋದು. ಆಲ್ರೆಡಿ ಹಿಂದೆ ಹಾಳಾಗೋಗಿದೆ, ಬಟ್ ಇದನ್ನು ಮುಂದಕ್ಕೆ ನಾವು ತೊಗೋಬೋದು ಅಂತಂದ್ಬಿಟ್ಟು ಈ ಜಗ್ಗೇಶ್ ಅಣ್ಣನ ಕಾಂಟ್ರವರ್ಸಿನೂ ಅದನ್ನು ಕೇಳಿದಾಗ ಅದನ್ನು ಕೂಡ ಕೆಲವೊಂದವರು ಎಕ್ಸ್ಪ್ಲೈನ್ ಮಾಡಿದ್ರು, ಈ ಥರ ಆಗಿತ್ತು ಇದೆಲ್ಲ. ನಾನು ಅದಕ್ಕೆ ಹೋಗ್ಲಿ ಬಿಡು, ಆಗಿದೆ, ಮುಂದಕ್ಕೆ ಅಟ್ಲೀಸ್ಟ್ ಚೇಂಜ್ ಆಗಿ ಮುಂದಕ್ಕೆ ಹೋಗೋಣ ಅಂತ ನಾನು ಅದೇ ಮನಸ್ಥಿತಿಲಿ ಇದ್ದೆ ಸರ್. ಬಟ್ ಈಗ ಏನಂತ ದೂರು ಕೊಟ್ಟಿದ್ದೀರಾ? ಯಾರಿಗೆ ದೂರು ಕೊಟ್ಟಿದ್ದೀರಾ ಸರ್? ನನಗೀಗ ಇದನ್ನ ಟಿಕೆಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕಮಿಷನರ್ ಸರ್ಗೆ ದೂರು ಕೊಟ್ಟಿದ್ದೀನಿ. ಇದೇ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದೀನಿ ಸರ್. ಓಕೆ. ಇದು ಚಂದನ್ ಅವ್ರು ಹೇಳೋ ಪ್ರಕಾರ ನಮಗೆ ಕಳೆದ 1 ವರ್ಷದಿಂದಲೂ ಕೂಡ ಪರಿಚಯ ಇತ್ತು. ಪರಿಚಯ ಆದಮೇಲೆ ನನಗೆ ZP ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನ್ನ ಬಳಿ 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದರು. 5 ಲಕ್ಷ ಹಣದಲ್ಲಿ ನಾನು 2 ಲಕ್ಷ ಕ್ಯಾಶನ್ನು ಕೊಟ್ಟಿದ್ದೆ. ಆ ಹಣವನ್ನು ಕೂಡ ವಾಪಸ್ ಕೊಡದೆ ಮತ್ತೆ ಅವರು ವಂಚನೆ ಮಾಡಿರೋದ್ರಿಂದ ಅವ್ರ ವಿರುದ್ಧ ನಾನು ದೂರನ್ನು ದಾಖಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.